ದೇವದಾಸಿಯ ಮಗಳನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡೋದಕ್ಕೆ ಅವರ ಪರದಾಟ ನೋಡಿ. ನನ್ನ ಮಗಳಿಗೊಂದು ಸೀಟ್ ಕೊಡಿ ಪ್ಲೀಸ್ ಅಂತ ಕೇಳುವಂತಹ ಪರಿಸ್ಥಿತಿ. ಸೇರಿಸ್ಕೊಂಡಿಲ್ಲ. ವಿಜಯನಗರ ದೇವದಾಸಿಯೊಬ್ಬರ ಕಣ್ಣೀರಿನ ಕಥೆ ಇದು. ನನ್ನ ಮಗಳಿಗೆ ಸೀಟ್ ಕೊಡಿ, ಅಡ್ಮಿಷನ್ ಮಾಡಿಸಿ ಅಂದರೆ ಇಲ್ಲ ನೋಡಿ, ನಮ್ಮ ಸಮಾಜ ಇನ್ನೂ ಕೂಡ ಇಂಥವ್ರನ್ನ ಯಾವ ಆ್ಯಂಗಲ್ನಲ್ಲಿ ನೋಡುತ್ತೆ ದೃಷ್ಟಿನಲ್ಲಿ ಅಂತ. ಹೊಸಕೋಟೆ ಮೊರಾರ್ಜಿ ದೇಸಾಯಿ ಶಾಲೆಗೆ ಹೋಗಿದ್ದಾರೆ ಅವರು. ಸೀಟ್ ಇಲ್ಲ, ಸೀಟ್ ಖಾಲಿ ಇಲ್ಲ, ನಿಮ್ಮ ದಾಖಲಾತಿಗಳು ಸರಿ ಇಲ್ಲ, ಕೊಡಲ್ಲ ಅಂತ. ಎಲ್ಲಿಗೂ ಹಾಗಾದರೆ ಅವ್ರ ಮಕ್ಕಳುಗಳಿಗೆ ಸಮಾಜದಲ್ಲಿ ಒಂದು ಶಿಕ್ಷಣ ಪಡೆಯೋದಕ್ಕೂ ಕೂಡ ಅರ್ಹತೆ ಇಲ್ವಾ? ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವ್ರು. ಆ್ಯಕ್ಚುಲಿ ವಸತಿ ಶಾಲೆಗೆ ನಾನು 1 ವರ್ಷದಿಂದ ಅಡ್ಡಾಡ್ತಿದ್ದೇನೆ ಮೇಡಮ್. ದಾಖಲಾತಿ ಸರಿಗಿಲ್ಲ ಅಂತ ಹೊಸ ಶಾಲೆಗೆ ಕೊಟ್ಟೇ ಇಲ್ಲ ನಾನು. ವಸತಿ ಶಾಲೆ ಸಿಗ್ತಾಯಿಲ್ಲ. ಮುರಾರ್ಜಿ ವಸತಿ ಶಾಲೆಯಲ್ಲಿ ಮಗಳಿಗೆ ನಾನು ಹೇಳ್ತಿದ್ದೆ, ನಾವು ಹಿಂಗೆ ಅಂದ್ರೆ ಮಕ್ಕಳು ನನಗೆ ಕೇಳಾಗಿ ನೋಡ್ತಾರೆ ಸರ್. ಹೆಣ್ಮಕ್ಳು ಫಸ್ಟ್ ಫ್ಯೂಚರ್ ಮುಖ್ಯ. ಶಾಲೆ ಒಂದು ಅಡ್ಮಿಷನ್ ಕೊಡಿ ಅಂದರೆ ಸಿಕ್ಕರೆ ಕೊಡ್ತೀನಿ, ಯಾರಾದರೂ ಬಿಟ್ಟೋದ್ರೆ ಕೊಡ್ತೀನಿ. ಬೇರೆ ಮಕ್ಳಿಗೆ ಇರುತ್ತೆ ಮೇಡಮ್, ನಮ್ಮ ಮಕ್ಳಿಗೆ ಬಿಟ್ಟೋದ್ರೆ ಕೊಡ್ತೀನಿ ಅಂತ ಆಪ್ಷನ್ಸ್ ಆಗಿ ಇಡ್ತಾರೆ ಮೇಡಮ್ ಅಷ್ಟೇ. ಯಾರು ಹೇಳಿದ್ದು ಹಂಗಂತ? ಅಧಿಕಾರಿಗಳು ಸತಾಯಿಸ್ತಾ ಇರೋದಾ? ಹೌದು ಮೇಡಮ್, ಹೌದು ಮೇಡಮ್. ಈಗ ಮಗಳು ಮತ್ತೆ ಏನು ಮಾಡ್ತಿದ್ದಾರೆ? ಈ ಒಂದು SC ಹಾಸ್ಟೆಲ್ ಇರುತ್ತಲ್ಲ, ಆ ಥರದಲ್ಲಿ ಬಿಟ್ಟಿದ್ದೀನಿ ಮೇಡಮ್. ವಸತಿ ಶಾಲೆಯಲ್ಲಿ ಬೇಕಿತ್ತು ಮೇಡಮ್. ಸ್ಕೂಲ್ ಒಂದು ಕಡೆ, ಹಾಸ್ಟೆಲ್ ಒಂದು ಕಡೆ ಇದೆ. ಒಂದೇ ಕಡೆ ಆದರೆ ಮಗಳು ಸೇಫ್ಟಾಗಿರ್ತಾಳೆ. ನಾವು ಪ್ರತಿ ಸಲ ನೋಡೋಕ್ಕಾಗಲ್ಲ. ನಮ್ಮಂಥ ಮಕ್ಕಳಂದ್ರೆ ಅವ್ರ ಜನರಿಗೆ ಬೇಗ ಕೈಯಕ್ಕೆ ಹಂಗಾಗಿ ಬೆಣ್ಣೆ ಇದ್ದಂಗೆ ಮೇಡಮ್. ಯಾವಾಗ ಬೇಕಾದ್ರೆ ಕರ್ಸ್ಕೊಂಡ್ಬಿಡ್ತಾರೆ. ಆ ಭಯದಿಂದ ಆದರೆ ವಸತಿ ಶಾಲೆಯಲ್ಲಿ ಕೊಡ್ರಿ ಅಂತ ಕೇಳ್ತಾ ಇರೋದು ಮೇಡಮ್. ಅದಕ್ಕೆ ಹೋಗ್ತೀನಿ ಮೇಡಮ್. ವಾರದಾಗ 2 ದಿನ 3 ದಿನ ಹೋಗ್ತೀನಿ. ಇಲ್ಲಮ್ಮ ಯಾರು ಬಿಟ್ಟೋಗಿಲ್ಲ, ಬಿಟ್ಟೋದಾಗ ಕೊಡ್ತೀನಿ, ನಾನು ಬಿಟ್ಟೋದಾಗ ಕರಿತೀನಮ್ಮ, ನಿನ್ನ ಫೋನ್ ನಂಬರ್ ಇದೆಲ್ಲ ಕರಿತೀನಿ ಅಂತ 1 ವರ್ಷದಿಂದ ಹೇಳ್ತಿದ್ರೆ ಮೇಡಮ್. ಕರೆದೇ ಇಲ್ಲ. ಕೆಲವೊಮ್ಮೆ ಮಕ್ಳು ಹೊಡ್ಬೇಕಂದ್ರೆ ಈ ಕಡೆ ಈ ಮಗಳ ಹತ್ರ ಹೋದ್ರೆ ಮಗನ ಹತ್ರ ಹೋಗಲ್ಲ, ಮಗನ ಹತ್ರ ಹೋದ್ರೆ ಮಗಳ ಹತ್ರ ಏನಿಲ್ಲ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಯಾಕೆ ರೀಸನ್ ಕೊಡಿ. ಏನು ದಾಖಲಾತಿ ಸರಿ ಇಲ್ಲ, ಸರಿಪಡಿಸ್ಕೊಂಬಂದ್ರೆ ಆಯಿತು. ಸ್ಕೂಲಲ್ಲಿ ಯಾಕೆ ಸೀಟ್ ಕೊಡಲ್ಲ? ಅಥವಾ ಈಕೆ ದೇವದಾಸಿ ಅನ್ನೋ ಕಾರಣಕ್ಕೋಸ್ಕರ ಕೊಡಲ್ವ? ಅದನ್ನಾದರೂ ಹೇಳಿ. ಆವಾಗ ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೋದು. ಈ ಥರ ಎಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ರೀಸನ್ಗಳನ್ನ ಇಟ್ಕೊಂಡು ಶಿಕ್ಷಣದಿಂದ ವಂಚಿತರನ್ನಾಗಿಸೋ ಹಾಗಿಲ್ಲ.